ನಾನು ನೆಹರು ತಾರಾಲಯಕ್ಕೆ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಫಸ್ಟ್ ಉಡಾವಣೆ ಆದಂತಹ ಆರ್ಯಭಟ ಉಪಗ್ರಹ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್. ಭಾರತದ ಮೊದಲ ಉಪಗ್ರಹ ಆರ್ಯಭಟ 2023 ಸಕ್ಸಸ್ ಆದಂತಹ ಚಂದ್ರಯಾನ 3 ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂತಹ ಮೊದಲ ನೌಕೆ ನಿಮ್ಮ ಚಂದ್ರಯಾನ 3. ಸೌರ ವ್ಯೂಹ ಹೇಗಿರುತ್ತೆ, ಸ್ಕೈ ಥಿಯೇಟರ್ ಇದೆ, ರಾಕೆಟ್ ನ ಹೇಗೆ ಉಡಾವಣೆ ಮಾಡ್ತಾರೆ, ಈ ರಾಕೆಟ್ ನ ತೂಕ 6,40,000 ಕಿಲೋಗ್ರಾಂ. ನಿಮ್ಮೆಲ್ರಿಗೂ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಸ್ವಾಗತ. ಬನ್ನಿ. ಸೊ ನೆಹರು ತಾರಾಲಯದ ಒಳಗಡೆ ಇವಾಗ ನಾನ್ ಬಂದಿದ್ದೀನಿ. ನೆಹರು ತಾರಾಲಯದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಇದ್ರ ಬಗ್ಗೆ ಮಾತನಾಡೋದಿಕ್ಕೆ ತಾರಾಲಯದ ಡೈರೆಕ್ಟರು ಗುರುಪ್ರಸಾದ್ ಸರ್ ನಮ್ ಜೊತೆ ಇದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ. ನಾವಂತೂ ಈ ಚಂದ್ರಯಾನ 3 ಆ ಟೈಮ್ ಅಲ್ಲೆಲ್ಲ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಗೆ ಅಷ್ಟಿಷ್ಟೆಲ್ಲ ಕರೆ ಮಾಡ್ತಾ ಇದ್ದಿದ್ದು. ಸೊ ತುಂಬಾ ದಿನಗಳಾದ್ಮೇಲೆ ಸಿಗ್ತಾ ಇದೀವಿ ಸರ್. ಹೇಗಿದ್ದೀರಾ? ಸೊ ಚಂದ್ರಯಾನ 3 ಇಲ್ಲಿದೆ, ಇಲ್ಲಿ ಆರ್ಯಭಟನೆ ಇಟ್ಬಿಟ್ಟಿದ್ದೀರಾ. ಮೊದಲನೇದಾಗಿ ಇವತ್ತು ತಾವು ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ಸಂಸ್ಥೆಗೆ ಭೇಟಿ ನೀಡಿದ್ದೀರಾ. ಇದರಲ್ಲಿ ಈ ಸಂಸ್ಥೆ ವಿಜ್ಞಾನವನ್ನು ಜನಪ್ರಿಯಗೊಳಿಸುತ್ತಿರುವ ಬೆಂಗಳೂರಿನ ಸಂಸ್ಥೆಗಳಲ್ಲಿ ಪ್ರಮುಖವಾದ ಸಂಸ್ಥೆ ಇದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನೂ ಅನುಮಾನ ಇಲ್ಲ. ಯಾಕಂದ್ರೆ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದಕ್ಕೆ, ಅದರಲ್ಲೂ ಖಗೋಳಶಾಸ್ತ್ರ ಮತ್ತು ಅಂತರಿಕ್ಷ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಜನಪ್ರಿಯಗೊಳಿಸೋದಕ್ಕೆ ಸಂಬಂಧಿಸಿದಂತೆ ನಾವು ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ. ಈ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಕೇವಲ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು ಒಂದೇ ಒಂದು ಕೆಲಸ ಮಾತ್ರ ಇಲ್ಲ. ಇದ್ರ ಜೊತೆಗೆ ಅನೌಪಚಾರಿಕ ವಿಜ್ಞಾನ ಶಿಕ್ಷಣ, ನಾನ್ ಫಾರ್ಮಲ್ ಸೈನ್ಸ್ ಎಜುಕೇಶನ್ ಅಂತ ಹೇಳ್ತೀವಲ್ಲ, ಆ ಕಾರ್ಯಕ್ರಮನೂ ಇದೆ. ಇಲ್ಲಿ ಮುಖ್ಯವಾಗಿ ಈ ಜವಾಹರ್ಲಾಲ್ ನೆಹರು ತಾರಾಲಯ ಇದು ಬೆಂಗಳೂರಿನ ಮಧ್ಯಭಾಗದ ಹತ್ತಿರದಲ್ಲಿದೆ. ಇದು ರಾಜ್ಭವನ್ ಪಕ್ಕದಲ್ಲೇ ಇದೆ. ಈ ಜವಾಹರ್ಲಾಲ್ ನೆಹರು ತಾರಾಲಯ ಅನ್ನುವ ಸಂಸ್ಥೆನ 1989ರಲ್ಲಿ ಸ್ಥಾಪಿಸಲಾಯಿತು. 89ರಲ್ಲಿ ಸ್ಥಾಪಿಸಲಾದ ಮೇಲೆ ಇದನ್ನ 1992ರಲ್ಲಿ ಇವತ್ತು ಏನೋ BBMP ಅಂತ ಹೇಳ್ತೀವಲ್ಲ, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ, ಇದರ ಅಡಿಗೆ ವಿದ್ಯುಕ್ತವಾಗಿ ಬಂತು. ಜೊತೆಗೆ ಇದಕ್ಕೆ ಈ ಒಂದು ಸಂಸ್ಥೆನ ಇದರ ಆಡಳಿತ ನೋಡ್ಕೊಳ್ಳೋದಕ್ಕಾಗಿ, ಇದಕ್ಕೆ ಒಂದು ಮಾರ್ಗದರ್ಶನ ನೀಡುವುದಕ್ಕಾಗಿ ಒಂದು ಸಂಸ್ಥೆ, ಬೆಂಗಳೂರು ಅಸೋಸಿಯೇಷನ್ ಆಫ್ ಸೈನ್ಸ್ ಎಜುಕೇಶನ್ ಅಂತ ಬೇಸ್ ಅನ್ನುವಂತ ಸಂಸ್ಥೆನ ಸ್ಥಾಪಿಸಿ ಅದು ಒಂದು ನೋಂದಾಯಿಸಲ್ಪಟ್ಟ ಸೊಸೈಟಿ. ಅದರ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುವಂತೆ ಮಾಡಲಾಯಿತು. ನಮ್ಮ ಮೊದಲ ಬೇಸ್ನ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಪ್ರೊಫೆಸರ್ UR ರಾವ್ ಅವರು, ಉಡುಪಿ ರಾಮಚಂದ್ರ ರಾವ್ ಅವರು. ನೋಡಿ, ಆರ್ಯಭಟ ಭಾರತದ ಮೊದಲ ಉಪಗ್ರಹ ಇದೆಯಲ್ಲ ಆರ್ಯಭಟ, ಅದರ ಕಾರ್ಯಕ್ರಮ ನಿರ್ದೇಶಕರಾಗಿದ್ದವರು, ಅದರ ರೂವಾರಿ ಇವರೇ, ಪ್ರೊಫೆಸರ್ UR ರಾವ್ ಅವರೇ. ಇವರು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಅಂತ ಏನ್ ಹೇಳ್ತೀವಿ, ಆಡಳಿತ ಮಂಡಳಿಯ ಮೊದಲ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ ಇದ್ದವರು ಕನ್ನಡಿಗರು. ಹಾಗಾಗಿ ಅದು 92ರಲ್ಲಿ ಪ್ರಾರಂಭ ಆದ್ಮೇಲೆ 2017ರಲ್ಲಿ ಅವರು ಕಾಲವಾಗುವವರೆಗೂ ತಾವೇ ಅದನ್ನ ನೋಡ್ಕೊಂಡ್ರು. ಅದಾದ್ಮೇಲೆ ಮತ್ತೊಬ್ಬ ಕನ್ನಡಿಗರಾದ ಸನ್ಮಾನ್ಯ ಶ್ರೀ AS ಕಿರಣ್ ಕುಮಾರ್ ಸರ್ ಅವರು ಇಸ್ರೋದ ಅಧ್ಯಕ್ಷರಾಗಿದ್ದವ್ರೆ. ಅನೇಕ ವೈಜ್ಞಾನಿಕ ಸಂಸ್ಥೆಗಳ ಜೊತೆಗೆ ಅವರ ನಂಟಿದೆ. ಇವತ್ತು ಕೂಡ ಅಂತರಿಕ್ಷ ಆಯೋಗದ ಸದಸ್ಯರಾಗಿದ್ದಾರೆ AS ಕಿರಣ್ ಕುಮಾರ್ ಅವರು. ಅವರ ನೇತೃತ್ವದಲ್ಲಿ ಈ ಒಂದು ಬೇಸ್ ಸಂಸ್ಥೆ ನಡೀತಾ ಇದೆ. ಮುಖ್ಯವಾಗಿ ಪ್ಲಾನೆಟೇರಿಯಂ ಅಥವಾ ತಾರಾಲಯ ಅಂದ್ರೆ ಜನಗಳಿಗೆ ಕಣ್ಣಿಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ಆಕಾಶ ಮಂದಿರ, ಸ್ಕೈ ಥಿಯೇಟರ್. ಅಲ್ಲಿ ಒಂದು ಗೋಳಾರ್ಧ ಇದೆಯಲ್ಲ, ಒಂದು ಗೋಳದ ಮೇಲೆ, ಅರ್ಧ ಗೋಳ ಅಂತ ಹೇಳ್ಬೋದು, ಹೆಮಿಸ್ಫಿಯರ್ ಮೇಲೆ ಆಕಾಶ ನಮ್ಗೆ ಯಾವ ರೀತಿ ಕಾಣಿಸುತ್ತೋ ಅಂದ್ರೆ, ಈ ಬೆಂಗಳೂರಿಂದ ಅಲ್ಲ, ಯಾವ್ದೋ ಒಂದು ಸಮುದ್ರದ ಮೇಲೆ ಮರಳುಗಾಡಲ್ಲಿ ಯಾವ ರೀತಿ ಆಕಾಶ ಎಲ್ಲಾ ಕಡೆಯಿಂದ ಕಾಣಿಸುತ್ತೋ ಆ ರೀತಿ ಕೃತಕವಾಗಿ ಅದನ್ನ ಸೃಷ್ಟಿಸಲಾಗತ್ತೆ. ಡೋಮ್ ಅಂತ ಹೇಳ್ತೀವಲ್ಲ ಅದರಲ್ಲಿ. ಮಂಗಳವಾರದಿಂದ ಹಿಡಿದು ಶುಕ್ರವಾರ ತನಕ ದಿನಾ 4 ಆಕಾಶ ಮಂದಿರ ಪ್ರದರ್ಶನಗಳು
ಇದೆ. ಅದರಲ್ಲಿ 2 ಆಕಾಶ ಮಂದಿರ ಪ್ರದರ್ಶನಗಳು, ಕನ್ನಡ ಇಂಗ್ಲಿಷ್ ಆ ರೀತಿ. 12:30 ಒಂದು ಶುರು ಆಗುತ್ತೆ ಇಂಗ್ಲಿಷು, ತಿರ್ಗಾ 2:30 ಕನ್ನಡ, 3:30 ಮತ್ತೊಂದು ಕಾರ್ಯಕ್ರಮದ ಕನ್ನಡ, 4:30 ಮತ್ತೊಂದು ಕಾರ್ಯಕ್ರಮದ ಇಂಗ್ಲಿಷ್. ಕನ್ನಡ ಇಂಗ್ಲಿಷ್ ಕನ್ನಡಕ್ಕೂ ಸಾಕಷ್ಟು ಪ್ರಾಮುಖ್ಯತೆ, ಸಾಕಷ್ಟೇನು, ಯಾವಾಗ್ಲೂ ಇಂಗ್ಲಿಷ್ ಜೊತೆನೆ ಕನ್ನಡಕ್ಕೂ ಪ್ರಾಮುಖ್ಯತೆ ಇದೆ. ಆದ್ರೆ ಶನಿವಾರ ಮತ್ತು ಭಾನುವಾರ ಎಕ್ಸ್ಟ್ರಾ ಹೆಚ್ಚುವರಿ ಶೋಗಳು ಇರತ್ತೆ. 10:30 ಪ್ರಾರಂಭ. ಶನಿವಾರ ಭಾನುವಾರ 10:30 ಒಂದು ಇಂಗ್ಲಿಷ್ ಹೊಸ ಶೋ, ಹೊಸದು ಅಂದ್ರೆ ಬೇರೆ ಶೋ, ಅಂದ್ರೆ ಪ್ರತಿ ದಿವಸ ತೋರಿಸೋ 2 ಅಲ್ಲ. ಅದರ ಜೊತೆಗೆ ಕನ್ನಡದ್ದು 11:30. ಈಗ ಜನರಲ್ ಶೋ ಬಿಟ್ಟು ಸರ್ ಸ್ಪೆಷಲ್ ಆಗಿ ಏನಾದ್ರು ಬೇಕಂದ್ರೆ ಖಂಡಿತ ಬುಕ್ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಸ್ಕೂಲ್ನವರು ನಮ್ಮ ವೆಬ್ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ. ವರ್ಷಕ್ಕೆ 4 ಲಕ್ಷ ಜನ ಇಲ್ಲಿ ಈ ನಡುವೆ ಈ ತಾರಾಲಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇದು ಆಕಾಶ ಮಂದಿರಗಳ ಪ್ರದರ್ಶನ ಆಯ್ತು. ಇದಲ್ಲದೆ ಇನ್ನು ಜನಪ್ರಿಯಗೊಳಿಸೋದಕ್ಕೆ ವಿಜ್ಞಾನವನ್ನ ಅನೇಕ ಕಾರ್ಯಕ್ರಮಗಳಿದೆ ನೋಡಿ. ಇವತ್ತು ಇಲ್ಲಿ ಬಂದ್ರೆ, ತಾರಾಲಯಕ್ಕೆ ಬಂದ್ರೆ ಹೊರಗಡೆ ಒಂದು ವಿಜ್ಞಾನವನ್ನ ಅಂತಿದೆ, ಜೊತೆಗೆ ಇಲ್ಲಿ ನೋಡಿ ಅನೇಕ ವಸ್ತು ಪ್ರದರ್ಶನದಲ್ಲಿ ಅನೇಕ ಉಪಗ್ರಹಗಳ ಮಾದರಿನ, ರೋಬೋಟ್ ನೌಕೆಗಳ ಮಾದರಿನ ಇಟ್ಟಿದೀವಿ ನೋಡಿ. ಇದು ಆರ್ಯಭಟ, ಭಾರತದ ಮೊದಲ ಉಪಗ್ರಹ ಆರ್ಯಭಟ. ಇದು ನೀವೆಲ್ಲೇ ನೋಡಿದ್ರು ಇದೊಂದು ಅತ್ಯಂತ ವಿರಳವಾದ ಮಾದರಿ. ಯಾಕಂದ್ರೆ 1975 ಏಪ್ರಿಲ್ 19 ನಾನು ಹೈಸ್ಕೂಲಲ್ಲಿದ್ದಾಗ ಆ ವೇಳೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿದ ಆರ್ಯಭಟ ಅದರ ಗಾತ್ರ ಇಷ್ಟೇ ಇದ್ದಿತ್ತು. ಭಾರತದ ಮೊದಲ ಉಪಗ್ರಹ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್, UR ರಾವ್ ಅವರ ನೇತೃತ್ವದಲ್ಲಿ ನಿರ್ಮಾಣವಾದದ್ದು 72ರಿಂದ 75 ಇದೇ ಗಾತ್ರದ್ದಾಗಿತ್ತು. ಈ ತರ ಮಾದರಿ ನಿಮಗೆ ಎಲ್ಲೂ ಈಸಿಯಾಗಿ ಸಿಗೋದಿಲ್ಲ ಸುಲಭವಾಗಿ. ಇಲ್ಲಿದೆ ನಮಗೆ. ಇಸ್ರೋ ಸಂಸ್ಥೆಗೆ ನಾವು ಅಭಾರಿಯಾಗಿರ್ಬೇಕು. ಯಾಕಂದ್ರೆ UR ರಾವ್ ಉಪಗ್ರಹ ಕೇಂದ್ರದವರು ನಮಗೆ ಇದನ್ನ ಕೊಡುಗೆಯಾಗಿ ನೀಡಿದ್ದಾರೆ ನೋಡಿ. ಇವತ್ತು ನಿಜವಾದ ಆರ್ಯಭಟ ಅಂತರಿಕ್ಷದಲ್ಲಿಲ್ಲ, ಭೂ ವಾತಾವರಣವನ್ನ ಪ್ರವೇಶಿಸಿ ಉರಿದು ಬೂದಿ ಆಗೋಗ್ಬಿಡಿ. ಸರ್, ಅವತ್ತು ಆರ್ಯಭಟವನ್ನ ಕಳಿಸುವಾಗ ಹೆಂಗಿತ್ತು ಪರಿಸ್ಥಿತಿಗಳು? ಅಂದ್ರೆ ಏನೇನು ಪ್ಲಾನ್ ಮಾಡಿದ್ರು ಅದಕ್ಕೆ, ಅದ್ರ ಬಗ್ಗೆ ಹಿಸ್ಟ್ರಿ ಸ್ವಲ್ಪ ಹೇಳೋದಾದ್ರೆ? ಹೇಳ್ತೀನಿ ನೋಡಿ. ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಅವತ್ತು ನಮ್ಮ ದೇಶದಲ್ಲಿ ಒಂದು ಕೈಗಾರಿಕೆಗಳಾಗ್ಲಿ ಅಥವಾ ಇತರ ತಾಂತ್ರಿಕ ಸಾಮರ್ಥ್ಯವಾಗಲಿ ಹೆಚ್ಚು ಇರಲಿಲ್ಲ ಅವತ್ತು. ಆದರೂ 3 ವರ್ಷಗಳ ಅವಧಿನಲ್ಲಿ, ಅದಕ್ಕೂ ಕಡಿಮೆ ಅವಧಿನಲ್ಲಿ ಈ ಆರ್ಯಭಟನ ನಿರ್ಮಾಣ ಮಾಡಿ ರಷ್ಯಾ ಅಂದ್ರೆ ಸೋವಿಯತ್ ರಷ್ಯಾದಿಂದ ಅವತ್ತು ಉಡಾಯಿಸಲಾಯಿತು. ಆದರೆ ಇದಕ್ಕೆ ಒಂದು ಇತಿಹಾಸನೇ ಇದೆ. ಯಾಕಂದ್ರೆ ಇದಕ್ಕೆ ಏನ್ ಹೆಸರಿಡ್ಬೇಕಪ್ಪ ಮೊದಲನೇ ಉಪಗ್ರಹಕ್ಕೆ ಅನ್ನೋದನ್ನ ಆ ಕಾಲದಲ್ಲಿ ಜಿಜ್ಞಾಸೆ ತುಂಬಾ ಇತ್ತು. ಪ್ರೊಫೆಸರ್ ಸತೀಶ್ ಧವನ್ ಅವರು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ನೇತಾರರಾಗಿದ್ದರು. ಪ್ರೊಫೆಸರ್ UR ರಾವ್ ಅವರು ಈ ಉಪಗ್ರಹದ ನಿರ್ದೇಶಕರು. 3 ಹೆಸರುಗಳನ್ನ ಸೂಚಿಸಲಾಯ್ತಂತೆ ನಮ್ಮ ಅಂದಿನ ಪ್ರಧಾನಿಯವರಿಗೆ, ಇಂದಿರಾ ಗಾಂಧಿ ಅವರಿಗೆ. ಮೊದಲನೇದು ಮಿತ್ರ ಅನ್ನೋ ಒಂದು ಹೆಸರನ್ನ ಸೂಚಿಸಿದ್ರು. ಯಾಕಂದ್ರೆ ಭಾರತ ಸೋವಿಯತ್ ಒಕ್ಕೂಟ ಅದರ ಎರಡರ ನಡುವೆ ಸ್ನೇಹನ ಸೂಚಿಸೋದಕ್ಕೆ. ಸರ್, ಸೋವಿಯತ್ ರಷ್ಯಾ ಮತ್ತೆ ಭಾರತ 2 ಸೇರಿ ಉಡಾವಣೆ ಮಾಡಿದ್ರು. ಉಡಾವಣೆ ಮಾಡಿದ್ ಸೋವಿಯತ್ ರಷ್ಯಾ, ನಿರ್ಮಾಣ ಆಗಿದ್ ಬೆಂಗಳೂರಲ್ಲಿ. ಇಲ್ಲೇ ಅವತ್ತು ನಿರ್ಮಾಣ ಏನಾಯ್ತು ಆರ್ಯಭಟ, ಅದೇ ಮುಂದೆ ಇವತ್ತು UR ರಾವ್ ಉಪಗ್ರಹ ಕೇಂದ್ರ ಅಂತ ದೊಡ್ಡ ಬೃಹತ್ತಾದ ಕೇಂದ್ರ ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಚಂದ್ರಯಾನದ ಬಗ್ಗೆ ಬಂದಾಗ ಹೇಳ್ತೀನಿ. 2ನೇ ಹೆಸರು ಅದಕ್ಕೆ ಜವಾಹರ್ ಅನ್ನೋದನ್ನ ಸೂಚಿಸಿದ್ರಂತೆ. ಜವಾಹರ್ ಅಂದ್ರ ಅರಳೋದು ಅಂತ, ಜೊತೆಗೆ ಜವಾಹರ್ಲಾಲ್ ನೆಹರು ಆ ರೀತಿ. 3ನೇದು ಆರ್ಯಭಟ ಅನ್ನೋ ಹೆಸರನ್ನ ಸೂಚಿಸಿದ್ರಂತೆ. ಆಗ 3 ಹೆಸರನ್ನು ಕೇಳಿಸ್ಕೊಂಡ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆರ್ಯಭಟ ಈ ಹೆಸರಿನಲ್ಲೇ ಅದು ಹೋಗ್ಲಿ ಅಂತ ಹೇಳಿದ್ರು ನೋಡಿ. ಆರ್ಯಭಟ ಯಾಕೆ ಅಂದ್ರೆ ಪ್ರಾಚೀನ ಭಾರತದ ಅತ್ಯಂತ ಖ್ಯಾತ ಖಗೋಳ ಶಾಸ್ತ್ರಜ್ಞ ಆರ್ಯಭಟ ನೋಡಿ. 15 ಶತಮಾನಗಳ ಹಿಂದೆನೆ ಹಗಲು ರಾತ್ರಿಗಳಾಗೋದು ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತೋದ್ರಿಂದ ಅಂತ ಹೇಳಿದ್ದ ಅವಾಗ್ಲೇ. ಗ್ರಹಣಗಳಾಗೋದು ಯಾಕೆ ಅಂದ್ರೆ ಭೂಮಿ ಅಂತ ಬೇಡ, ನೆರಳು ಬೆಳಕುಗಳ ಆಟದಿಂದ ಗ್ರಹಣಗಳಾಗತ್ತೆ ಅಂತ 15 ಶತಮಾನಗಳ ಹಿಂದೆನೆ ಹೇಳಿದ್ದ. ಜೊತೆಗೆ ಗಣಿತಶಾಸ್ತ್ರಕ್ಕೆ, ಖಗೋಳ ಶಾಸ್ತ್ರಕ್ಕೆ ಇವನ ಕೊಡುಗೆ ಅಪಾರ. ಹಾಗಾಗಿ ಅವನ ಹೆಸರನ್ನೇ ಇಡಲಾಯಿತು.